ಇವತ್ತು ಹಳಸಂದೆ ಕಾಳು ನೋಡಿ, ಹಳಸಂದೆ ಕಾಳು ಅಂದರೆ ಹೀಗಿರುತ್ತೆ. ಹಳಸಂದೆ ಕಾಳು, ಕುಂಬಳಕಾಯಿ ಮತ್ತು ಇದು ನುಗ್ಗೆ ಸೊಪ್ಪು ಹಾಕಿ ನಿಮಗೆ ಬಸ್ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಜೊತೆಗೆ ಹಳಸಂದೆ ಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊಬೇಕು. ಬೇಷ್ಟು ನೀರು ಹಾಕೋಬೇಕು, ಸ್ವಲ್ಪ ಉಪ್ಪು, ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಳಿ. ನೋಡಿ 2 ವಿಷಲ್ ಆಗಿದೆ, ಹೀಗಾಗಿರಬೇಕು. ಒಂದು 50% ಅಷ್ಟು ಬೆಂದಿರಬೇಕು. ಯಾಕಂದರೆ ಇವಾಗ ನಾವು ಸೊಪ್ಪು ಮತ್ತು ಕುಂಬಳಕಾಯಿ ಹಾಕ್ತೀವಿ. ಫ್ಲೇಮ್ ಆನ್ ಮಾಡಿ ಇವಾಗ ನುಗ್ಗೆ ಸೊಪ್ಪು ಹಾಕೋಬೇಕು. ನುಗ್ಗೆ ಸೊಪ್ಪು ಹಾಕೊಂಡಾದ್ಮೇಲೆ ಇದನ್ನು ಬೇಯಿಸ್ಕೊಳ್ಳಿ. ಇದನ್ನು ಸೊಪ್ಪು ಸಹ ಬೇಯ್ತಾ ಇದೆ, ಇದನ್ನು ಆಗ್ತಾ ಬರ್ತಿದೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಕುಂಬಳಕಾಯಿ ಹಾಕೋಬೇಕು. ಇದನ್ನು ಅಷ್ಟೇ ಸಾಫ್ಟಾಗಿ ಬೇಯಿಸ್ಕೋಬೇಡಿ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಕಾಳು ಮತ್ತು ಸೊಪ್ಪು ಕುಂಬಳಕಾಯಿ ಎಲ್ಲ ಹದವಾಗಿ ಬೆಂದಿರಬೇಕು, ತುಂಬ ಸಾಫ್ಟ್ ಆಗಬಾರ್ದು. ಕಾಳು ಅಷ್ಟೇ 2 ವಿಷಲ್ ತಗೊಳ್ಳಿ. ನೀವು ಓಪನ್ ಪಾಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಕ್ವಿಕ್ಕಾಗಿ ಬೇಗ ಮಾಡೋದಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇನ್ನೊಂದು ಕುದಿ ಬರಲಿ. ಇದು ಕಾಳು, ಸೊಪ್ಪು ಮತ್ತು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ. ನೀವು ಸೊಪ್ಪು ಹಾಕ್ಬಿಟ್ಟು ಕೂಗಿಸ್ಕೋಬಾರ್ದು. ಈ ಥರ ಓಪನ್ ಪಾಟಲ್ಲೇ ಬೇಯಿಸ್ಕೋಬೇಕು ಮತ್ತು ಲಿಡ್ ಕ್ಲೋಸ್ ಮಾಡಬಾರ್ದು, ಇಲ್ಲಾಂದರೆ ನುಗ್ಗೆ ಸೊಪ್ಪು ಕಹಿ ಬರುತ್ತೆ. ಮತ್ತು ನುಗ್ಗೆ ಸೊಪ್ಪನ್ನ ಈ ಥರ ಚಾಕುವಿಂದ ಅಥವಾ ಯಾವುದಾದ್ರೂ ಕಬ್ಬಿಣದಲ್ಲಿ ಹೆಚ್ಚಬಾರ್ದು, ಕಹಿ ಬರುತ್ತೆ ಅಂತ ಹೇಳ್ತಾರೆ. ಈ ಥರ ಓಪನ್ ಪಾಟಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ. ಇಟ್ಕೊಂಡು ಈ ಥರ ತೂತ್ ಬಸಿಯೋ ಇದು ಇಟ್ಕೊಂಡು ಈ ಥರ ಸೋರು ಹಾಕೋಬೇಕು. ರುಬ್ಬೋದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಆಗೋಷ್ಟು ಹಸಿ ತೆಂಗಿನ ತುರಿ ಅಥವಾ ಈ ಥರ ಹೋಲ್ಡ್ ಮಾಡಿ ಹಾಕೊಳ್ಳಿ. ಮನೇಲೇ ಮಾಡಿರೋಂಥ ಸಾರಿನ ಪುಡಿ. ಈ ರೆಸಿಪಿನೂ ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. 1 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ನೀವು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕೋಬೋದು, ಇಲ್ಲಾಂದರೆ ಸುಟ್ಟುಬಿಟ್ಟು ಸಹ ಹಾಕೋಬೋದು. ಸಣ್ಣ ಸೈಜು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸುಕಾಳು. ಇದು 1 ಸೌಟು ಬೆಂದಿರೋ ಅಂಥ ಕಾಳು ಮಾತ್ರ ಹಾಕೊಳ್ಳಿ. ಇದು ಸಾರು ರುಚಿನೂ ಕೊಡುತ್ತೆ, ಪ್ಲಸ್ ಗಟ್ಟಿನೂ ಕೊಡುತ್ತೆ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನಾನು ಇಲ್ಲಿ ನೆನೆಸ್ಕೊಂಡು ಕ್ಯೂಚಿಟ್ಕೊಂಡಿದ್ದೀನಿ. ಆ ರಸನೂ ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಳಿ. ಈ ಥರ ಫೈನ್ ಪೇಸ್ಟ್ ಆದಮೇಲೆ ಕೊನೆಯಲ್ಲಿ ಒಂದು 5 ಕಡ್ಡಿ ಕೊತ್ತಂಬರಿ ಹಾಕಿ ಜಸ್ಟ್ ಪಲ್ಸ್ ಮೋಡಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಬೇಕು. ಫೈನಾಗಿ ರುಬ್ಕೊಳ್ಳಿಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಗ್ರೀನ್ ಕಲರ್ ಬಂದ್ಬಿಡುತ್ತೆ. ಈ ಥರ ಆಗಿರಬೇಕು. ಇಲ್ಲಿ ಸಾರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ. ಇಲ್ಲಿ ಪಲ್ಯಕ್ಕೂ ಸಹ ಎಣ್ಣೆ ಹಾಕೊಂಡಿದ್ದೀನಿ ಪಾತ್ರೆಗೆ. ಒಂದು ಅರ್ಧ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ. ರುಬ್ಬಿರೋ ಖಾರ ಹಾಕೋಬೇಕು. ಬಸ್ತಿರೋ ನೀರೇ ತೊಗೋಬೇಕು, ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇದನ್ನು ಹಾಕೋಬೇಕು, ಬಸ್ತಿರೋ ನೀರನ್ನ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಒಗ್ಗರಣೆಗೆ ಒಂದು 2 ಈರುಳ್ಳಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿ ಖಾರಕ್ಕೆ ಒಂದು 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಳ್ಳಿ. ಈರುಳ್ಳಿಗೆ ಮಾತ್ರ ಒಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಈ ಕಾಳನ್ನ ಹಾಕೋಬೇಕು. ಹುಚ್ಚೆಳ್ಳು ಪುಡಿ, ಈ ರೆಸಿಪಿನೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಇದ್ದರೆ ಹಾಕ್ಕೊಳ್ಳಿ. ಸಾರಿಗೆ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನು ಪಲ್ಯಕ್ಕೆ ಇದ್ದರೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ. ಹುರ್ಗಡ್ಲೆ ಒಂದು 2 ಸ್ಪೂನ್ ಅಷ್ಟು ಪೌಡ್ರ್ ಮಾಡ್ಕೋಬೇಕು. ಇದೇನು ಹುರಿಯೋ ಅವಶ್ಯಕತೆ ಇಲ್ಲ, ಪಲ್ಯಕ್ಕೆ ಮಾತ್ರ ಹಾಕಬೇಕಿದು. ಇದು ರುಚಿ ಕೊಡುತ್ತೆ. ಹಸಿ ತೆಂಗಿನ ತುರಿ, ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ. ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಚೆನ್ನಾಗಿರುತ್ತೆ ಫ್ಲೇವರು. ಸೊ ರೆಡಿ ಟು ಸರ್ವ್ ವಿತ್ ಮುದ್ದೆ. ಸಾರು ಆಗಿದೆ ಮತ್ತು ಆ ಕಡೆ ಪಲ್ಯನೂ ಆಗಿದೆ. ಹೀಗಾಗಿರಬೇಕು. ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ನುಗ್ಗೆ ಸೊಪ್ಪಲ್ಲಿ ಮಾಡಿದರೆ ಕಹಿ ಬರುತ್ತೆ, ಇಲ್ಲ ರುಚಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸತಿ. ಕುಂಬಳಕಾಯಿನೂ ಅಷ್ಟೇ ಇಷ್ಟು ಹದದಲ್ಲಿ ಬೆಂದಿರಬೇಕು. ಸೊಪ್ಪು ನೋಡಿ ಎಲ್ಲೂ ಸಾಫ್ಟ್ ಆಗಿಲ್ಲ, ಈ ಥರ ಬೇಯಿಸ್ಕೋಬೇಕು. ಕಾಳು ನೋಡಿ ತೋರಿಸ್ತೀನಿ. ಕೆಲವೊಬ್ಬರು ಹೇಳ್ತಾರೆ, ಮೇಡಮ್ ಕುಕ್ಕರಲ್ಲಿ ಕೂಗ್ಸಿದ್ದೀರಾ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ಹೀಗಾಗಿರಬೇಕು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಈ ಬಿಸಿ ಬಿಸಿ ಅನ್ನ, ತುಪ್ಪ, ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಬಸ್ಸಾರು, ಆಮೇಲೆ ಈ ಕಾಳು ಪಲ್ಯ, ಮುದ್ದೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ.